ಪ್ಲಾನ್ ಬಿ ಏನು ಅಂತಂದ್ರೆ ಉಲ್ಟಾ ಹೊಡೆದ್ರೆ ಸೀದಾ ನಾನೇ ಸ್ಟೇಷನ್ಗೆ ಹೋಗ್ಬಿಟ್ಟು ಸರೆಂಡರ್ ಆಗೋದು, ಅದು ಏನು ನನ್ನ ಮನೇಲಿ ಬರ್ತಿದೆ ಅನ್ಭವಿಸೋದು ಅಂತ. ಮತ್ತೆ ಹೆಂಗೂ ಹಳೇದೊಂದು ಅಷ್ಟಿತ್ತು, ಇವ್ರ ಜೊತೆ ಇನ್ನೂ ಒಂದಾಗ್ಲಿ ಹೆಂಗೂ ಲೈಫ್ ಇದೆ. ಅಕಸ್ಮಾತ್ ಪ್ಲಾನ್ ಎ ಆದ್ರೆ ನನ್ನ ಜೊತೆ 6 ಜನ ಕೇಸಲ್ಲಿ ಇರ್ತಾರೆ ಮ್ಯಾಮ್. ಏನೂ ತಪ್ಪು ಮಾಡಿದ 5 ಜನ ಆ ಕೇಸಲ್ಲಿ ಇರ್ತಾರೆ. ನೀವು ನಂಬಲ್ವೋ, ನಗ್ತಿರೋ ಅಥವಾ ಹಿಂಗಾಯ್ತು ಅನ್ಕೋತಿರೋ, ಆ ಕೇಸಲ್ಲಿ ಗೊತ್ತಿದ್ದೇವೋ ಗೊತ್ತಿಲ್ಲದೇನೋ ನಮ್ಮ ತಂದೆನೂ ಇರ್ತಾರೆ ಮ್ಯಾಮ್. ನಮ್ಮ ತಂದೆನೂ ಜೈಲು ಹೊಡಿತಾರೆ ಮ್ಯಾಮ್ ನನಗೋಸ್ಕರ. ತುಂಬ ನೋವಿನ ಸಂಗತಿ ಇದು. ಯಾಕಂದ್ರೆ ನಮ್ಮ ತಂದೆ ನಾನು ಏನು ಮಾಡಿರ್ತೀನಿ, ನಮ್ಮ ತಾಯಿಯವರು ಓಕೆ ಅವ್ರನ್ನ ಏನೋ ಟಚ್ ಮಾಡಲ್ಲ. ನಾನು ಸಿಗದೇ ಇದ್ದರೆ ಫಸ್ಟ್ ಟೈಮಲ್ಲಿ ನಮ್ಮ ತಂದೆ ಏನಾದ್ರು ಸಿಕ್ಬಿಟ್ರೆ, ನನ್ನ ತಂದೆಗೆ ಏನಾದ್ರು ಹೊಡೆದಿಡ್ದು ಹಾಕ್ಬಿಟ್ರೆ, ಹೊಡೆದ್ಬಿಟ್ರೆ ಅಥವಾ ಪೊಲೀಸ್ ಹತ್ರ ಏನೋ ಆ ಥರದ್ದು ಆದ್ರೆ ಅಂದ್ಬಿಟ್ಟು ಏನು ಮಾಡ್ತೀನಿ, ನಮ್ಮ ತಂದೆನೂ ಕರ್ಕೊಂಡ್ಬಿಡ್ತೀನಿ ಮ್ಯಾಮ್. ಗೊತ್ತಿಲ್ಲದೆ ಕರ್ಕೋತಾನೆ ಇರಲಿಲ್ಲ. ಆಮೇಲೆ ನನ್ನ ಜೊತೆ ತುಂಬ ಸ್ನೇಹಿತರು, ತುಂಬ ನನ್ನ ಜೊತೆ ಇದ್ದವರು, ಅವ್ರು ಅದ್ರಲ್ಲಿ ಫಸ್ಟ್ ಆದಾಗ ಅವ್ರು ಇರೋದೇ ಇಲ್ಲ. ಅವ್ರುಗಳಿಗೆ ಸಿಕ್ಬಿಟ್ರೆ ಹೊಡೆದಿಡ್ಬಿಡ್ಬೋದು, ಪೊಲೀಸ್ ಏನೋ ಆಗೋದು ಅಂದ್ಬಿಟ್ಟು ಅವ್ರಿಗೆ ಏನು ಹೇಳ್ತೀನಿ, ಒಂದು ವಾರ ನೀವು ಯಾರು ಸಿಗ್ಬೇಡ್ರಿ, ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ ಅಂತ ಹೇಳ್ತೀನಿ. ಮಿಕ್ಕಿದ್ದು ನಾವೇನೋ ಬೇರೆ ಮಾಡಿರ್ತೀವಿ, ಅದರಲ್ಲಿ ಇದ್ದವರು 1, 2, 3 ಎಲ್ಲರೂ ಸೇರಿ 6 ಜನದ ಮೇಲೆ ಕೇಸ್ ಬಂದ್ಬಿಡುತ್ತೆ ಮ್ಯಾಮ್. ಈಗ 6 ಜನದ ಮೇಲೆ ಕೇಸ್ ಇದೆ. 6 ಥರದ್ದು ಏನೇನೋ ಕೇಸ್ಗಳಿತ್ತು ಮ್ಯಾಮ್. ಆಗ ಇದೇನಾದ್ರು ಉಲ್ಟಾ ಆಗಿ, ಎಲ್ಲ ಉಲ್ಟಾ ಆಗಿ, ನನ್ನ ವೈಫ್ ಏನಾದ್ರು ಉಲ್ಟಾ ಆಗಿ ಏನಾದ್ರು ಎಡವಟ್ ಆದರೆ ಎಲ್ಲರ ಲೈಫು ಹೋಯ್ತು ನನ್ನಿಂದ. ಇದೊಂದು ಟ್ರೈ ಮಾಡಿಬಿಟ್ಟು ಕೊನೆಗೆ ತಿರ್ಗಾ ನಾನು ಒಬ್ಬನೇ ಅನ್ಭವಿಸೋದು ಈ ಸತಿ ಅಂತೇಳಿ ಹಿಂಗೆ ಅಂದ್ಕೊಂಡಿರ್ತೀನಿ ಮ್ಯಾಮ್. ನಾನು ಅಂದ್ಕೊಂಡಂಗೆ ನನ್ನ ವೈಫ್ ಬರ್ತಾರೆ, ಬರಿಗಾಲಲ್ಲೇ ಬರ್ತಾರೆ, ನಾನು ಗೊತ್ತಿದ್ದೀನಿ ಬರ್ತೀಯ ಅಂತ. ನಾನೇನು ಅಂದ್ಕೊಂಡಿದ್ದೆ, ಹಂಗೆ ಒಂದು ಫೋನ್ ಹೊಡಿತೀನಿ, ಪ್ಲಾನ್ ಎ ಸಕ್ಸಸ್ಸು ಅಂತ. ನಾನು ಅವ್ರಿಗೆ ಹೇಳ್ತೀನಿ, ಒಂದು ಫೋನ್ ಮೇಲೆ ನಾನು ಫೋನ್ ಮಾಡೋಕ್ಕಾಗಲ್ಲ, ಸ್ವಿಚ್ ಆಫ್ ಮಾಡ್ಬಿಡ್ತೀನಿ. ಇದಾದಮೇಲೆ ಪ್ಲಾನ್ ಎ ಸಕ್ಸಸ್ ಅಂದಿದ ತಕ್ಷಣ ನಾನು ಎಲ್ಲಿ ಬರ್ತೀನಿ ಅಂತ ಫಸ್ಟೇ ಹೇಳಿರ್ತೀನಿ ಮ್ಯಾಮ್, ಇಲ್ಲಿಗೆ ಬರ್ತೀನಿ ನಾನು ಅಂತ, ಅಲ್ಲಿ ನೀವು ಇರಬೇಕು ಅಂತ. ಪ್ಲಾನ್ ಎ ಅಂತೇಳಿ ಸ್ವಿಚ್ ಆಫ್ ಮಾಡ್ಬಿಡ್ತೀನಿ. ನೀವು ಮಿಕ್ಕಿದ್ದು ಸೆಕೆಂಡ್ ಟೀಮ್, ಥರ್ಡ್ ಟೀಮ್ಗೆಲ್ಲ ನೀವು ಹೇಳ್ಕೋಬೇಕು ಅಂತ ಅವ್ರು ಹೇಳ್ಕೊಂಡಿರ್ತಾರೆ. ಫಸ್ಟ್ ಸೀದಾ ರಿಜಿಸ್ಟರ್ ಆಫೀಸ್ಗೆ ಹೋಗ್ತೀನಿ, ಪ್ಲಾನ್ ಎ ಪ್ರಕಾರ ರಿಜಿಸ್ಟರ್ ಆಗಿಬಿಡುತ್ತೆ. ಅಲ್ಲಿಂದ ನೆಕ್ಸ್ಟ್ ಒಂದು ಬ್ಯಾಚ್ ರೆಡಿ ಮಾಡಿರ್ತೀನಿ. ಎರಡನೇದು ಅಣ್ಣಮ್ಮನ ದೇವಸ್ಥಾನಕ್ಕೆ ಬರ್ತೀನಿ ಅಂತ, ಅಲ್ಲಿ ಎಲ್ಲ ರೆಡಿ ಮಾಡಿರ್ತಾರೆ, ಅಲ್ಲಿ ತಾಳಿ ಕಟ್ತೀನಿ. ಅಲ್ಲಿಂದ ಇನ್ನೊಂದು ಬ್ಯಾಚ್ ರೆಡಿ ಮಾಡಿರ್ತೀನಿ ಕಮಿಷನರ್ ಆಫೀಸ್ ಹತ್ರ. ಅಲ್ಲೋಗಿ ಇರೋದೆಲ್ಲ ಹೇಳ್ಕೊತೀವಿ, ಹಿಂಗಾಗಿದೆ ಅಂತ. ಅವರು ಲೋಕಲ್ ಸ್ಟೇಷನ್ಗೆ ಹೋಗಬೇಕು, ನೀವು ಅಲ್ಲೋಗಿ ಇದು ಮಾಡಿ ಅಂತಾರೆ. ಅಲ್ಲಿಂದ ಮತ್ತೆ ಲೋಕಲ್ ಸ್ಟೇಷನ್ಗೆ ಬರ್ತೀನಿ. ಅಲ್ಲಿ ಎಲ್ಲ ಏಜ್ ಆಗಿರೋದ್ರಿಂದ ಫಸ್ಟೇ ನಮ್ದೆಲ್ಲ ಗೊತ್ತಿರುತ್ತೆ, ಸ್ಟೇಷನ್ಗೆ ಇನ್ನೂ ಬಿಡಲಿಲ್ವಾ ನೀವಿಬ್ಬರು, ಇನ್ನೂ ಮುಗಿಲಿಲ್ವಾ ನಿಮ್ಮದು ಅಂತ ಎಲ್ಲ ಹೇಳ್ತಾರೆ. ಆಮೇಲೆ ಮನೆಯವರೆಲ್ಲ ಕರೆಸಿ, ಇನ್ನೇನು ಮಾಡೋಕ್ಕಾಗಲ್ಲ ಸರ್, ಲೀಗಲ್ ಪ್ರೊಸೀಜರ್ ಪ್ರಕಾರ ಆಗಿದ್ದಾರೆ, ಹೋಲಿ ಬಿಡಿ, ಚೆನ್ನಾಗಿರಲಿ, ಎಲ್ಲೋ ಬದುಕೊಳ್ಳಿ ಅವರು ಅಂತೇಳಿ ಅವ್ರಿಗೂ ಹೇಳ್ತಾರೆ. ಅವರು ಇನ್ನೇನೆಲ್ಲ ಆಗಿತ್ತು ಏನೋ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಬಟ್ ಅಂದರೆ ಮಾತುಕತೆ ಆ ಥರದ್ದು ಏನೂ ಇಲ್ಲ, ಯಾಕಂದ್ರೆ ನನಗೆ ಗೊತ್ತಿದೆ ನನ್ನದೇ ತಪ್ಪಿದೆ ಅದರಲ್ಲಿ. ಬಟ್ ಅವರು ಇಲ್ಲದೆ ನಾನು ಇರ್ತಿರಲಿಲ್ಲ, ಅಥವಾ ನಾನು ಇಲ್ಲದೆ ಅವ್ರು ಇರ್ತಿರಲಿಲ್ಲ. ಇದಿಷ್ಟೇ ಮೇಡಮ್ ನಡೆದಿದ್ದು. ಈಗ ಮಾವನ ಮನೆಯವರು ಒಪ್ಪಿಲ್ವಾ ಸರ್? ಇಲ್ಲ ಮ್ಯಾಮ್, ನನ್ನ ವೈಫು, ಮಾವ, ನನ್ನ ಮಗ, ನಮ್ಮ ಅತ್ತೆಯವರೆಲ್ಲ ತುಂಬ ಚೆನ್ನಾಗಿದ್ದಾರೆ. ನಾನು ಮತ್ತು ನಮ್ಮ ಅತ್ತೆಯವರು ಇವರೆಲ್ಲ ಮಾತಾಡ್ಕೊಂಡಿದ್ದೀವಿ. ಒಂಚೂರು ನಮ್ಮ ಮಾವಂಗ ನೋವಿದೆ, ನನ್ನದೇ ತಪ್ಪೋದು. ಇವಾಗ ನಿಮ್ಮ ವಾಹಿನಿ ಮುಖಾಂತರ ಅದನ್ನೇ ಹೇಳ್ತೀನಿ, ನನ್ನದೇ ತಪ್ಪು, ಅವ್ರದ್ದೇನೂ ತಪ್ಪಿಲ್ಲ. ಹಂಗಾಗಿ ಅವ್ರಿಗೆ ಒಂಚೂರು ನೋವಿರೋದ್ರಿಂದ ಸ್ವಲ್ಪ ಅಷ್ಟಕ್ಕಷ್ಟೇ ಮ್ಯಾಮ್. ಸರ್, ಯಾವ ಸಿನಿಮಾ ಲವ್ ಸ್ಟೋರಿಗಿಂತನೂ ಕಮ್ಮಿ ಇಲ್ಲ ಸರ್. ಆ ರೇಂಜಿನ ಕತೆ ಅಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ ರೆಡಿ ಮಾಡಿದ್ರಿ. ಇಲ್ಲ ಮ್ಯಾಮ್,